ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಏನಾಯ್ತು ಭೀಮಣ್ಣಂಗೆ? ಭೀಮಣ್ಣಂಗೆ ಒಬ್ರು ವಕೀಲರು ಸಹಾಯ ಮಾಡಿದ್ರು. ಭೀಮಣ್ಣ ಜೈಲ್ಗೆ ಹೋಗಿ ಪೂರ್ಣ ಅವ್ರನ್ನ ಭೇಟಿ ಮಾಡಿದ್ಕೆ. ಇದ್ರಲ್ಲಿ ಖುಷಿ ಪಡಕ್ ಏನಿದೆ? ಜನ ಓದು ಬರಹ ಕಲ್ತು ಆಫೀಸ್ಗೆ ಕೆಲ್ಸಕ್ಕೆ ಹೋಗ್ತಾರೆ. ಇವನ್ ಜೈಲಿಗೆ ಹೋಗಿದ್ದಾನೆ. ಅದೇ ವ್ಯತ್ಯಾಸ ಜೀಜಾಬಾಯಿ. ನಾವ್ ವಟಾರ್ದವ್ರ ನಿರ್ಧಾರದ ಪರವಾಗಿರ್ತೀವಿ, ಹಾಗಂತ ನಾವೆಲ್ಲರೂ ಕೂಡ ಭೀಮನ್ ವಿರುದ್ಧ ಅನ್ಕೋಬೇಡಿ. ಮತ್ತೆ ರಾಮ್ಜಿ ಅಣ್ಣ, ಆನಂದ, ಬಾಲ ಉಳಿದ ಎಲ್ಲಾ ಭೀಮನ್ ಸಮರ್ಥಕರು ವಿರುದ್ಧ ಅಲ್ಲ. ಇವಾಗ ನೀವು ಸುಮ್ನಿದ್ರೆ ಹೇಗೆ? ನೀವು ತಿಳ್ಕೊಳ್ಳಿ, ಭೀಮ ಬಹಳ ಧೈರ್ಯದಿಂದ ಮುಂದೆ ಹೋಗಿದ್ದಾನೆ. ನಮ್ ಜಾತಿ ವ್ಯಕ್ತಿಯ ಕಣ್ಣೀರ್ ಒರ್ಸೋದಕ್ ಹೋಗಿದ್ದಾನೆ. ಅವನ್ ನೋವಿಗೆ ಸಾಂತ್ವನ ಹೇಳ್ತಿದ್ದಾನೆ. ಕಮಲಾ, ನಮಗೂ ಅರ್ಥ ಆಗುತ್ತೆ. ಭೀಮ ಈ ರೀತಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾನೆ ಅಂತಾನೆ ನಾವೆಲ್ಲ ಅವನ್ನ ತಡೆದಿದ್ದು. ಆದ್ರೆ ಅವನ್ ಯಾರ ಮಾತು ಕೇಳಲಿಲ್ಲ. ಹಾಗಾಗಿ ಅವನ ಮೇಲೆ ನಮ್ಮೆಲ್ಲರಿಗೂ ಬೇಜಾರಾಗಿದೆ. ಆದ್ರೆ ಕೆಲವೊಬ್ರು ನಮ್ ಬೇಜಾರನ್ನ ದುರುಪಯೋಗ ಮಾಡ್ಕೊಂಡು ಭೀಮನ್ನ ಅಪರಾಧಿ ಅಂತ ಶಿಕ್ಷೆ ಕೊಡಕ್ ಹೊರಟಿದ್ದಾರೆ. ಅದೇನು ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ, ಆದ್ರೆ ಈ ಸಲ ಭೀಮಾ ಅದೇನು ಮಾಡ್ತಾನೋ ಅವನಿಗಿಷ್ಟ ಬಂದಿದ್ದು ಮಾಡಲಿ. ಆದ್ರೆ ನಾನು ಅವನ ಜೊತೆ ನಿಲ್ಲಲ್ಲ. ಅರೆ ನಿಂತ್ಕೊಳ್ಳಿ ರಾಮ್ಜಿ, ಎಲ್ಲಿಗೆ ಹೊರಟ್ರಿ? ನಾವು ಇಲ್ಲೇ ಇರೋಣ. ಭೀಮಾ ಜೈಲಿಗೆ ಹೋಗಿ ವಾಪಸ್ ಹೊರಟ ಮೇಲೆ ಇಲ್ಲಿಗೆ ಬರಬೇಕು ತಾನೆ. ಅವನು ವಾಪಸ್ ಬಂದಮೇಲೆ ನಾವೆಲ್ಲ ಸೇರಿ ಶಿಕ್ಷೆ ಹೇಳ್ತೀವಿ. ಆಮೇಲೆ ಏನಾಗಬಹುದು? ನಿಮಗೂ ಬೇಜಾರಾಗತ್ತೆ. ಆಮೇಲೆ ನಮಗೊಂದಿಷ್ಟು ಶಾಪ ಹಾಕ್ತೀರಾ. ಶಾಪ ಹಾಕಕ್ಕಾದ್ರೂ ಇರಿ ಇಲ್ಲಿ. ಮೊದಲು ನಿಮ್ಮ ಮಗ ಬರಲಿ ಮನೆಗೆ. ಏನ್ ಮಾಡ್ತಿದ್ದೀರಾ? ತಳ್ಳು ಅವನ್ನ. ಕಾಲೆತ್ತೋ. ಏನ್ ಮಾಡ್ತಿದ್ದೀರಾ ಇಲ್ಲಿ? ನಿಲ್ಸಿ, ಇಲ್ಲಾಂದ್ರೆ ಗುಂಡು ಹೊಡಿಬೇಕಾಗತ್ತೆ. ನಿಮ್ ಮುಖ ತೋರಿಸಿ. ಬಟ್ಟೆ ತೆಗೀರಿ, ತೆಗೀರಿ ಬಟ್ಟೆನ. ಏಯ್ ನಿಂತ್ಕೊಳ್ಳಿ, ಶೂಟ್ ಮಾಡ್ಬೇಕಾಗತ್ತೆ. ಭೀಮ್ರಾವ್, ಪೊಲೀಸ್ ಆಫೀಸರ್ ಕೈನ ಹಿಡಿಯಕ್ಕೆ ಎಷ್ಟೋ ಧೈರ್ಯ ನಿಂಗೆ? ಕ್ಷಮಿಸ್ಬೇಡಿ ಸರ್, ಆದ್ರೆ ಅವ್ರು ನನ್ನನ್ನು ಹೇಳ್ಕೊಂಡು ಬರೋವಾಗಲೇ ನನಗೆ ಗೊತ್ತಾಯ್ತು ಅವ್ರು ಯಾರ್ದೋ ಕೈಗೊಂಬೆ ಅಂತ. ಇವ್ರ ಮೇಲೆ ಇನ್ಯಾರೋ ಇದ್ದಾರೆ. ಇವ್ರನ್ನ ಹಿಡಿದೇನೂ ಪ್ರಯೋಜನ ಇಲ್ಲ. ಆದರೂ ನನ್ನ ಜೀವ ಕಾಪಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ನಾನು ನನ್ನ ಡ್ಯೂಟಿ ಮಾಡ್ತಿದ್ದೀನಷ್ಟೇ. ಡ್ಯೂಟಿ? ನನ್ನನ್ನು ನಿನ್ನ ಸುರಕ್ಷತೆಗಾಗಿ ಕಳಿಸಿದ್ದಾರೆ. ನಿನ್ನ ಜೀವಕ್ಕೆ ಅಪಾಯ ಇದೆ ಅಂತ ಒಬ್ರು ವಕೀಲರು ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ದಾರೆ. ಆದ್ರಿಂದ ಜೈಲಿಂದ ಹೊರಗೆ ಬಂದಮೇಲೆ ನಿನ್ನ ಕಾಪಾಡಕ್ಕೆ ಹೇಳಿದ್ದಾರೆ. ಹೌದಾ? ಆದರೂ ಧನ್ಯವಾದಗಳು ಸರ್ ನಿಮಗೆ. ನೋಡು ಭೀಮ್ರಾವ್, ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀನಿ ನಾನು. ನೀನಿಟ್ಟಿರೋ ಹೆಜ್ಜೆಯಿಂದ ಬೊಂಬೈನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೀನು ಎದುರಾಕೊಳ್ಳೋ ಥರ ಆಗ್ತಿದೆ. ಅದಲ್ಲದೆ ಕೋರ್ಟ್ ನಿಂಗೆ ಪ್ರತಿದಿನ ರಕ್ಷಣೆ ಕೊಡೋಕ್ಕಾಗಲ್ಲ. ನಿನ್ನ ಹಿಂದೆ ದಿನ ಪೊಲೀಸ್ ನಿಂತ್ಕೊಳ್ಳೋಕ್ಕಾಗಲ್ಲ. ಗೊತ್ತು ಸರ್, ನನ್ನ ಜೀವ ತೆಗಿಬೇಕು ಅಂತಾನೆ ಅವ್ರು ಬಂದಿದ್ದು. ತೆಗಿಲೇಬೇಕು ಅಂದರೆ ತೆಗೀಲಿ. ಇವರಿಂದ ಇನ್ನೇನು ನಿರೀಕ್ಷಿಸ್ಬೋದು ಸರ್?
ಪೂರ್ಣ ಅವ್ರ ಮನೆಯವ್ರನ್ನ ಸುಟ್ಟಾಕಿದ್ರು. ಆ ಆರೋಪನ ಪೂರ್ಣ ಅವ್ರ ಮೇಲೆ ಹಾಕಿದ್ರು. ಅಂಥ ಅಮಾನವೀಯ ಜನರವರು. ಇವರಿಂದ ಇನ್ನೇನು ನಿರೀಕ್ಷೆ ಮಾಡ್ಬೋದು ಸರ್? ಆಮೇಲೆ ಹೌದು ಸರ್, ಬೊಂಬಾಯಿನ ದೊಡ್ಡ ಜನಸಾಗರ, ಬಹಳ ಇದ್ದವರು. ಅವ್ರು ಯಾವಾಗಲೂ ಹೀಗೆ ಸರ್. ಆದರೆ ನನಗೆ ನಂಬಿಕೆ ಇದೆ ಸರ್, ವಕೀಲ್ ಸಾಹೇಬ್ರಂತ ಒಳ್ಳೆಯವ್ರ ಮೇಲೆ ನನಗೆ ನಂಬಿಕೆ ಇದೆ. ಮೇಲ್ನವ್ರಿಗೆಲ್ಲ ಸೇರಿದ್ರು ಕೂಡ ನನ್ನ ಸಾಯಿಸಕ್ಕಾಗದೇ ಇದ್ರೆ, ನಾನು ಜೀವಂತವಾಗಿದ್ರೆ, ಅಂಥ ಸಣ್ಣ ವಿಶ್ವಾಸದ ಮೇಲೇನೆ ನಾನು ಈ ಸಮಾಜನ ಬದಲಾಯಿಸ್ತೇನೆ. ಇಬ್ರು ನಾಲಾಯಕ್ ನನ್ ಮಕ್ಳೇ. ಒಂದ್ ಕೆಲ್ಸ ಕೊಟ್ರೆ ಅದನ್ನು ಸರಿಯಾಗಿ ಮಾಡಕ್ಕಾಗಿಲ್ಲ. ಕೆಲಸ ಮುಗಿಸ್ತಾ ಇದ್ವಿ ಮಾಲೀಕ್ರೆ, ಅಷ್ಟಲ್ಲಿ ಪೊಲೀಸ್ ಬಂದ್ಬಿಟ್ರು. ನೀವು ಚಿಂತಿಸ್ಬೇಡಿ ಮಾಲೀಕ್ರೆ, ಒಂದಲ್ಲ ಒಂದಿನ ಅವನ್ನ ಖಂಡಿತ ಸಾಯಿಸ್ತೀವಿ. ಯಾವಾಗ ಸಾಯಿಸ್ತೀಯಪ್ಪ? ಸಾಯಿಸಿದಾಗ ನೋಡೋಣ ಬಿಡು. ನೋಡಿ, ಯಾರ ಮುಂದೇನು ಬಾಯಿ ಬಿಡ್ಬೇಡಿ. ಭೀಮ್ರಾವ್ನ ಸಾಯಿಸಕ್ ನಾನ್ ಕಳಿಸಿದ್ದು ಅಂತ. ಸರಿ ಮಾಲೀಕ್ರೆ. ತೊಲಗಿ ಇಲ್ಲಿಂದ. ಹೆಂಗೋ ಭೀಮ್ರಾವ್ನ ಸಾಯಿಸ್ಬಿಟ್ಟಿದ್ದಿದ್ರೆ ನೆಮ್ಮದಿ ಇರ್ತಾ ಇತ್ತು. ಇವತ್ತು ನಾವೇನಾದ್ರೂ ಸಿಕ್ಕಾಕೊಂಡಿದ್ರೆ ನಮ್ಮ ಜೀವನೇ ಹೋಗ್ತಿತ್ತು. ಹಾಂ, ಸರಿಯಾಗಿ ಹೇಳ್ತಿದ್ಯಾ ನೀನು. ಭೀಮ್ರಾವೇ ಪೊಲೀಸ್ ಅವ್ರಿಗೆ ಗುಂಡು ಹೊಡಿಬೇಡಿ ಅಂತ ಹೇಳ್ದ. ಇವ್ರು ಬರೀ ಕೆಲ್ಸಗಾರರಷ್ಟೇ, ಇದ್ರ ಹಿಂದೆ ಬೇರೆ ಯಾರೋ ಇದ್ದಾರೆ. ಸರಿಯಾಗಿ ಹೇಳಿದಾನಲ್ಲ, ಕೆಲ್ಸದವ್ರೆ ನಾವು, ಅವರೇ ಮಾಲೀಕರು. ಆದ್ರೆ ನಾವು ಭೀಮನ್ ಕೊಲ್ಲಕ್ಕೆ ಹೋಗಿದ್ದು ಕೆಲ್ಸದವ್ರಾಗಲ್ಲ, ನಮ್ಮ ಜಾತಿಗೆ ನಾವೇ ಮಾಲೀಕರಾಗೋದಿಕ್ಕೆ. ಗೊತ್ತಿಲ್ಲ, ನಾವು ಆ ಜಾಗಕ್ಕೆ ಹೋಗಿದ್ದೆ ಏನಕ್ಕೋ, ಗುರಿ ಇನ್ನೇನೋ. ಆದರೆ ಭೀಮ್ರಾವ್ ನಮ್ಮ ಜೀವ ಉಳಿಸ್ತಾ. ಇದನ್ನು ಹೊರಗೆ ಹೇಳಿದ್ರು ಹೇಳದೇ ಇದ್ರು, ನಾವೇ ಒಪ್ಪಿದ್ರು ಒಪ್ಪದೇ ಇದ್ರು, ಸತ್ಯ ಇದೆ ತಾನೇ. ನೋಡಿ, ಬಂದಲ್ಲ ಭೀಮ. ಹೇಳಿ, ಎದ್ದೇಳಿ ಎಲ್ರು. ಭೀಮ್ರಾವ್ಗೆ ಏನು ಶಿಕ್ಷೆ ಕೊಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ವೋ ಅದನ್ನ ನೇರವಾಗಿ ಹೇಳೋಣ. ನಡೀರಿ. ಕ್ಷಮಿಸ್ಬಿಡಿ ನನ್ನ. ನೀವೆಲ್ಲ ವಿರೋಧ ಮಾಡಿದ್ರು ಕೂಡ ಪೂರ್ಣ ಅವರನ್ನ ನೋಡಕ್ ಹೋಗಿದ್ದೆ. ಆದರೆ ನನ್ನ ನಿರ್ಧಾರದಿಂದ ನನಗೆ ಪಶ್ಚಾತ್ತಾಪ ಇಲ್ಲ, ಬದಲಾಗಿ ನನ್ನ ಊಹೆ ನಿಜ ಆಗಿದೆ. ಪೂರ್ಣ ಅವರು ತಮ್ಮ ಕಥೆನ ನನಗೆ ಹೇಳಿದ್ರು. ನೀವೆಲ್ಲರೂ ಕೂಡ ಆ ಕಥೆನ ಒಂದು ಸಲ ಕೇಳಬೇಕು. ಏಯ್, ನಮ್ಗೆ ಯಾರು ಕತೆ ಗೀತೆ ಕೇಳೋ ದರ್ದಿಲ್ಲ ಇಲ್ಲಿ. ನಾವೆಲ್ಲರೂ ಇಲ್ಲಿ ನಿನ್ನ ಜೊತೆ ವಾದ ಮಾಡೋಕ್ಕೂ ನಿಂತಿಲ್ಲ, ನಿನ್ನ ಮುಖ ನೋಡೋಕ್ಕೂ ಬಂದಿಲ್ಲ. ವಠಾರದವರೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಅದನ್ನ ನಿಂಗೆ ಹೇಳಬೇಕು ಅಂತ ಬಂದಿದ್ದೀವಿ. ನಿರ್ಧಾರ ಏನಂದ್ರೆ, ನೀನ್ ಪೂರ್ಣನ್ ಪರವಾಗಿ ಹೋರಾಟ ಮುಂದುವರ್ಸಿದ್ರೆ ಈ ವಟಾರದಲ್ಲಿ ನೀನಿರೋ ಹಾಗಿಲ್ಲ, ಬಹಿಷ್ಕಾರ ಹಾಕ್ಬೇಕಾಗುತ್ತೆ. ಕೇಳಿಸ್ಕೊಂಡ್ಯಾ ಭೀಮ್ರಾವ್? ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಪೊಲೀಸ್ನವರು ನಿನ್ನನ್ನು ಹಿಡಿಯೋಕೆ ಬಂದಾಗ್ಲೋ ಬಂದ್ಸೋದಕ್ಕೆ ಬಂದಾಗ್ಲೋ ನೀನು ಹೊರಗಿದ್ರೆ ನಾವು ಧೈರ್ಯವಾಗಿ ಹೇಳ್ಬೋದು ಭೀಮನ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ, ಈ ವಟಾರದಿಂದ ಬಹಿಷ್ಕಾರ ಹಾಕಿದೀವಿ ಅಂತ. ಅಂತ ಪರಿಸ್ಥಿತಿ ಏನಾದರೂ ಬಂದರೆ ಮನೆಯವರೆಲ್ಲ ನಿನ್ನ ಜೊತೆ ನಿಂತು ಭೀಮನ್ ಜೊತೆಗೆ ನಮಗೂ ಶಿಕ್ಷೆ ಕೊಡಿ ಅಂತ ಕೇಳ್ತೀವಿ. ಅದೇನೇ ಶಿಕ್ಷೆ ದಂಡ ಆಗಿದ್ರೂ ಪರವಾಗಿಲ್ಲ, ನಮಗೂ ನೀಡಿ ಅಂತ ಕೇಳ್ಬೋದು. ಆದರೆ ನೀನು ನಮ್ಮ ಮಾತಿಗಾಗಲಿ ನಮ್ಮ ಉದ್ದೇಶಕ್ಕಾಗಲಿ ಬೆಲೆನೇ ಕೊಡದೇ ಇರೋದಕ್ಕೆ ನಾವು ಇವ್ರ ಜೊತೆ ನಿಂತಿದ್ದೀವಿ ಭೀಮಾ.
ಸರಿ, ಇದು ಬರೀ ಪೂರ್ಣ ಅವ್ರ ಹಣೆ ಬರಹ ಅಲ್ಲ, ನಮ್ಮೆಲ್ಲರದು ಕೂಡ. ನಮ್ಮ ಜಾತಿಯ ಒಬ್ಬ ವ್ಯಕ್ತಿ ವಿನಾಕಾರಣ ಅಪರಾಧಿಯಾಗಿ ಆರೋಪ ಹೊತ್ಕೊಂಡು ಜೈಲಲ್ಲಿರೋ ಖೈದಿಯಾಗಿದ್ದಾರೆ. ಮತ್ ನಮ್ಗಳಿಗೆ ಅವ್ರ ಕಥೆನ ಕೇಳೋದಕ್ಕಾಗ್ಲಿ ತಿಳ್ಕೊಳ್ಳೋದಕ್ಕಾಗ್ಲಿ ಯಾವುದೇ ಆಸಕ್ತಿ ಇಲ್ಲ ಅಲ್ವಾ? ಇರ್ಲಿ ಬಿಡಿ, ನಿಮ್ಮ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಇದೆ. ಆದ್ರೆ ನಾನಿಲ್ಲೇ ಈ ವಠಾರದ ಹೊರಗೆ ಇರ್ತೀನಿ. ನೀವೆಲ್ಲರೂ ಪ್ರತಿದಿನ ನನ್ನನ್ನು ನೋಡಬೇಕು, ನಾನು ಹೇಗೆ ಪೂರ್ಣ ಅವ್ರಿಗೋಸ್ಕರ ಹೋರಾಡ್ತೀನಿ ಅಂತ. ಮುಂದೊಂದಿನ ಗುಂಡೇಟಿಂದ ಸತ್ರು ನೀವು ಅದನ್ನು ನೋಡಬೇಕು, ಅಥವಾ ಪೂರ್ಣ ಅವರನ್ನ ಜೈಲಿಂದ ಹೊರಗೆ ಕರ್ಕೊಂಡು ಬರೋದನ್ನು ನೀವು ನೋಡಬೇಕು. ನಡೀರಿ ಎಲ್ರು, ಕೆಲಸ ನೋಡ್ಕೊಳ್ಳಿ. ಹಾ ನಡೀರಿ, ಅನ್ಭವಿಸ್ಲಿ ಶಿಕ್ಷೆನ. ನೀವು ಬನ್ನಿ ಕೂತ್ಕೊಳ್ಳಿ. ಏನಾಯ್ತು ಪೂರ್ಣ ಅವ್ರಿಗೆ? ಹೇಳಿ ಏನಾಯ್ತು ಅಂತ. ಥ್ಯಾಂಕ್ ಯು ರಾಮ, ನೀನು ನನ್ನ ರಜೆ ಪತ್ರನ ಆಫೀಸಿಗೆ ಕೊಟ್ಟಿದ್ದಕ್ಕೆ. ನಿಮಗೆ ಹೇಗೆ ಗೊತ್ತಾಯ್ತು? ಊಹೆ ಮಾಡಿದ್ದೆ. ಅಲ್ಲದೆ ಅಪ್ಲಿಕೇಶನ್ ಅಕಸ್ಮಾತ್ ಕೊಡದೇ ಇದ್ದಿದ್ರೆ ನಾನು ಎಲ್ಲಿದ್ದೀನೋ ಅಲ್ಲಿಗೆ ಹುಡ್ಕೊಂಡು ಬಂದು ಬೈತಾ ಇದ್ರು. ಡ್ಯೂಟಿ, ಆಫೀಸ್, ಕೆಲಸ, ಶಿಸ್ತು ಅಂತ ಬುದ್ಧಿ ಹೇಳಿ ಇನ್ನೂ ಅದೇನೇನು ಭಾಷಣ ಬಿಗಿತಿದ್ರು. ಮಿಗಿಲಾಗಿ ನೀನಲ್ದೆ ಅಪ್ಲಿಕೇಶನ್ ಇನ್ಯಾರು ಕೊಟ್ಟಿರ್ತಾರೆ ಹೇಳು? ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿರೋರು ಇದನ್ನು ಅರ್ಥ ಮಾಡ್ಕೊಂಡಿರ್ಬೋದು. ನೀವ್ ಜೈಲಲ್ಲಿ ಏನ್ ಕೇಳಿಸ್ಕೊಂಡ್ರಿ, ಏನ್ ಹೇಳಿದ್ರಿ, ಅದನ್ನ ನಾನು ತಿಳ್ಕೋಬೇಕು. ಸದ್ಯಕ್ಕೆ ನೀನು ಅವ್ರ ಜೊತೆ ನಿಂತಿರೋದ್ರಿಂದ ಈ ಹೊತ್ತಲ್ಲಿ ನಾನು ನಿನಗೇನು ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅಂದ್ರೆ ನಿಮ್ ವಿರೋಧಿ ಆಗಿದ್ದಕ್ಕೆ ಶಿಕ್ಷೆ ಕೊಡ್ತಿದ್ದೀರಾ ನಂಗೆ? ಅಲ್ಲ, ಹಾಗಲ್ಲ. ನನಗೂ ವ್ಯಕ್ತಿಗತ ಸ್ವಾತಂತ್ರ್ಯ ಇದೆ. ಯಾರಿಗೆ ಎಷ್ಟು ಹೇಳಬೇಕು ಅನ್ನೋದು ನನಗೆ ಗೊತ್ತಿದೆ. ಈಗಿದೆ ಸರಿ ಅನ್ಸುತ್ತೆ ರಮ. ಹಾಗಾದ್ರೆ ನೀವು ನಿಮ್ ಹೆಂಡತಿನೇ ದೂರ ಮಾಡ್ಬಿಟ್ರ? ಸರಿ, ಹೇಳ್ಬಿಡಿ ಬಿಡಿ.
ಏನಾಯ್ತು ರಮ್ಮ? ಯಾಕೆ ಅಳ್ತಿದ್ಯಾ? ಮಂಚ ಹಾಕ್ಬರಕ್ ತಾನೇ ಹೋಗಿದ್ದಿದ್ದು. ಏನಾದ್ರೂ ಹೇಳದ್ನ ಅವನು? ಇಲ್ಲ, ಸಣ್ಣ ಸಣ್ಣ ವಿಷಯಗಳಿಗೂ ನನ್ ಗಂಡ ಬಯ್ಯೋ ಅಂತವ್ರಲ್ಲ. ರಮಾ, ಏನಾಯ್ತು ಮಗಳೇ? ಏನಿಲ್ಲ ಮೀರಾತ್ತೆ. ಭೀಮನ್ ಮೇಲಾಣೆ, ಹೇಳು. ನಾನು ಅವ್ರ ಹತ್ರ ಕೇಳ್ದೆ, ಜೈಲಲ್ಲಿ ಪೂರ್ಣ ಅವ್ರ ಜೊತೆ ಏನಾಯ್ತು ಅಂತ. ಅವ್ರು ಏನೂ ಹೇಳಲಿಲ್ಲ. 2-3 ಸಲ ಕೇಳ್ದೆ, ಆದ್ರೂ ಏನೂ ಹೇಳಲಿಲ್ಲ. ಅವರು ನನ್ನ ಹತ್ರ ಹೇಳಿದ್ರು, ನಾನು ಯಾವಾಗ ಯಾರಿಗೆ ಎಷ್ಟು ಏನು ಅನ್ನೋದನ್ನ ನಿರ್ಧಾರ ಮಾಡಿದ್ದೀನಿ ಅಂದ್ರು. ಅದು ನನಗೆ ಬೇಜಾರಾಯ್ತು. ಇದು ಏನಂತ ದೊಡ್ಡ ವಿಷಯ ಅಲ್ಲ, ಆದ್ರೆ ನಾನು ಅವ್ರ ಹೆಂಡತಿ ಅಲ್ವಾ. ಅವರು ಹೀಗೆ ಮಾತಾಡಿದ್ರಿಂದ ನನಗೆ ಅವ್ರು ನನ್ನ ದೂರ ಮಾಡ್ತಿದ್ದಾರೆ ಅನ್ನಿಸ್ತು. ಅದಕ್ಕೆ ಕಣ್ಣಲ್ಲಿ ನೀರು ಬಂತು. ಇದು ದೊಡ್ಡ ವಿಷಯ ಅಲ್ವಾ? ಇದು ದೊಡ್ಡ ವಿಷಯನೇ ರಮಾ. ಮೊದಲನೇ ಸಲ ನಿನ್ ಗಂಡ ನಿಂಗೆ ಅವಮಾನ ಮಾಡಿದಾನೆ, ಅದಕ್ಕೆ ಕಣ್ಣಲ್ಲಿ ನೀರು ತುಂಬಿರೋದು. ಸಿಕ್ಕಾಪಟ್ಟೆ ಮಾತಾಡ್ತಿದ್ದ, ಹೆಂಡ್ತಿನ ಹೀಗ್ ನೋಡ್ಕೋಬೇಕು, ಹೆಂಡ್ತಿನ ಹಾಗೆ ನೋಡ್ಕೋಬೇಕು ಅಂತ. ಇವತ್ ರಮಾ ಅವನ ಜೊತೆ ನಿಲ್ಲಿಲ್ಲ ಅಂತ ಹೀಗ ಬೈಯೋದು ಇಲ್ಲಿರೋ ಇವ್ರುಗಳ ತರ. ಅಮ್ಮ, ಹಾಗೆಲ್ಲ ಏನೂ ಇರಲ್ಲ. ಹಾಗಲ್ಲ ಅಂದ್ರೆ ಇನ್ ಹೆಂಗೆ? ಹೇಳಿ ಅಂತ ಬೇಡ್ಕೊಂಡ್ ಬಂದಿದ್ದಾಳೆ ರಮ್ಮ. ದೊಡ್ಡೋರಷ್ಟಲ್ದೆ ಹೇಳ್ತಾರಾ, ಬಿರ್ಗಾಳಿ ಬರೋವರೆಗೂ ದೋಣಿ ಎಷ್ಟ್ ಗಟ್ಟಿ ಇದೆ, ನಾವಿಕ ಹೇಗಿದ್ದಾನೆ ಅಂತ ಗೊತ್ತಾಗಲ್ಲ ಅಂತ. ಇಷ್ಟು ವರ್ಷಗಳಲ್ಲಿ ಮೊದಲನೇ ಸಲ ರಮ್ಮ ಭೀಮನ್ ಪರ ಅಲ್ಲ, ಬದಲಿಗೆ ಅವನೆದ್ರು ಅವನ್ ವಿರೋಧಿಯಾಗಿ ನಿಂತಿದ್ದಾಳೆ. ಭೀಮ ಬದಲಾದ, ಆದರ್ಶ ವ್ಯಕ್ತಿತ್ವದಿಂದ ಒಬ್ಬ ಗಂಡ ಆಗಿದ್ದಾನೆ. ಗಂಡನ್ ಬುದ್ಧಿ ಬರ್ದೇ ಇರುತ್ತಾ? ಬಾಯ್ ಸಾಕು, ಬಾಯ್ ಮುಚ್ಚು. ಹಾ, ನಾನ್ ಬಾಯ್ ಮುಚ್ಕೋಬೇಕಾ? ನಿಮ್ಗೀಗ್ಲೂ ಭೀಮನೇ ಸರಿ ಅನ್ನಿಸ್ತಿದಾನ, ಅವನೇ ಮಹಾತ್ಮ ಅನ್ನಿಸ್ತಿದಾನ? ನೋಡಿ, ಆದರ್ಶಗಳು ಬರೀ ಮಾತ್ಗಲ್ಲ ಇರೋದು. ನಾನ್ಯಾಕೆ ಇದನ್ನೆಲ್ಲ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ? ನಾನೇ ಹೋಗಿ ಕೇಳ್ಕೊಂಬರ್ತೀನಿ. ನನ್ ಸೊಸೆಗ್ ಹೀಗೆ ಅವಮಾನ ಮಾಡೋದನ್ನ ಹೇಗ್ ಸಹಿಸ್ಕೊಂಡಿರಕ್ ಸಾಧ್ಯ? ಇರು ಬಂದೆ. ಜಿಜಾಬಾಯಿ, ನೀನ್ ಮೊದ್ಲು ರಮಾನ ಸೊಸೆ ಅಂತ ಒಪ್ಕೊಂಡಿದ್ಯಾ ಭೀಮನ್ ಮೇಲೆ ಅಧಿಕಾರ ಚಲಾಯಿಸೋಕೆ? ಯಾಕೆ ಇವಾಗ ಅಡ್ಡ ಬರ್ತಿದ್ದೀರಿ ನೀವು? ನಾನ್ ಸೊಸೆ ಅಂತ ಒಪ್ಪಿಲ್ವಾ ನಾನು? ಈಗ ಒಪ್ಕೋತೀನಿ, ಚೆನ್ನಾಗೇ ಒಪ್ಕೋತೀನಿ. ಈಗಲೇ ಹೋಗಿ ನನ್ನ ಪ್ರಶ್ನೆಗೆ ಉತ್ತರ ತಗೊಂಡ್ ಬರ್ತೀನಿ. ರಮಾ, ನೀನೇನು ಚಿಂತೆ ಮಾಡಬೇಡ, ನಾನು ಈಗಲೇ ಬರ್ತೀನಿ. ಹಾ, ಇಲ್ಲೇ ಇರು. ತಪ್ಪು ಮಾಡಿದೆ ರಮ್ಮ ನೀನಿವತ್ತು. ನಾನು ಚೆನ್ನಾಗಿ ಯೋಚನೆ ಮಾಡಿ ನಿನ್ನ ಹತ್ರ ಹಾಗೆ ಮಾತಾಡಿದ್ದು. ಇವತ್ತು ನೀನು ಮಾಡಿರೋ ತಪ್ಪನ್ನ ನಾನು ಖಂಡಿಸ್ತೀನಿ ರಮ್ಮ. ಏನಂದೆ? ರಮಾ ಏನ್ ತಪ್ಪು ಮಾಡಿದಾಳೆ ಅಂತ ನಂಗೂ ಸ್ವಲ್ಪ ಹೇಳು. ಹೇಳಪ್ಪ. ನಿಮಗ ಯಾಕೆ? ಇದು ಗಂಡ ಹೆಂಡತಿ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ಅಂದ್ರೆ ರಮಾಂಗೂ ನನ್ಗೂ ಯಾವ ಸಂಬಂಧನೂ ಇಲ್ವಾ?
ಗಂಡ ಹೆಂಡತಿ ವಿಷಯ ನಮ್ಮಲ್ಲೇ ಇರ್ಲಿ ಅಂತ ಹೇಳಕ್ಕೆ? ಹೇಳು ಹೇಳು, ನಾನು ತಿಳ್ಕೊತೀನಿ. ಭೀಮಾ ಒಂದ್ ಸತ್ಯ ಹೇಳ, ನೀನು ಈ ಭೀಮಾ ಆಗದೆ ಇದ್ದಿದ್ರೆ ನಿನ್ನ ಮತ್ತೆ ನನ್ನ ಸಂಬಂಧ ಈಗಿರೋ ಥರ ಇರ್ತಾ ಇರಲಿಲ್ಲ. ರಮ್ಮನ್ನು ನಾನಿಷ್ಟು ದ್ವೇಷ ಮಾಡ್ತಾ ಇರಲಿಲ್ಲ. ಬದಲಾಗಿ ಅವಳನ್ನ ನನ್ನ ಮಗಳ ಥರ ಪ್ರೀತಿ ಮಾಡ್ತಾ ಇದ್ದೆ.